ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಯಾವುದೋ ದೇವಸ್ಥಾನಕ್ಕೋ ದೇವಾಲಯಕ್ಕೋ ಹೋಗಬಹುದು. ಸೊ ಹೋದಾಗ ವಿಪರೀತವಾದಂಥ ಗಾಳಿ ಮಳೆ ಬೀಸುವಂಥ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಏನೋ ಒಂದು ಪ್ರಯಾಣಕ್ಕೋಸ್ಕರ ನೀವು ಹೊರಟಿದ್ದೀರಾ, ನಿಮ್ಮ ಪ್ರಯಾಣನ ಯಾರೋ ಎದುರು ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನೀವೆಲ್ಲೋ ಹೊರಟಾಗ ಏನೋ ಇದಾದಾಗ ನಿಮ್ಗೆ ದೇವಸ್ಥಾನಕ್ಕೋ ಸಮಥಿಂಗ್ ಎಲ್ಲೋ ಹೊರಡ್ತೀರಾ ಅನ್ನುವಂಥದ್ದು ಇದೆ. ನೀವು ಹೊರಟಾಗ ಯಾರೋ ನಿಮ್ಮನ್ನ ಭೇಟಿ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಬರೋದನ್ನೇ ಯಾರೋ ಕಾಯ್ತಿದ್ದಾರೆ ಅನ್ನುವಂಥದ್ದು ಇದೆ. ನೀವು ಪ್ರಯಾಣ ಮುಗಿಸಿ ಬರೋ ಅಷ್ಟರಲ್ಲಿ ನಿಮ್ಗೇನೋ ಒಂದು ಕಹಿ ಸುದ್ದಿ ಬರುತ್ತೆ ಕೇಳಲಿಕ್ಕೆ ಅನ್ನುವಂಥದ್ದು ಇದೆ. ಉತ್ತರ ಭಾರತದ ಕಡೆ ಸದ್ಯಕ್ಕೆ ಪ್ರಯಾಣ ಸ್ವಲ್ಪ ಅಹಿತಕರವಾಗಿ ಇರಬಹುದು. ಉತ್ತರ ಭಾರತದ ಕಡೆ ಅಹಿತಕರ ಗಾಳಿ ಬೀಸುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ನಿಮ್ಮ ಇಂಟ್ಯೂಷನ್ನ ಬಳಸಿ ಅನ್ನುವಂಥದ್ದು ಇದೆ. ನಿಮ್ಮ ಸಿಕ್ಸ್ತ್ ಸೆನ್ಸ್ ಏನ್ ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. 26 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರಬಹುದು, ಅಥವಾ ಈ ತಿಂಗಳು 26 ಅಥವಾ ಬರೋ ತಿಂಗಳು 26 ದಿನಾಂಕ ನಿಮ್ಮ ಜೀವನದಲ್ಲಿ ಮಹತ್ತರವಾದಂಥ ಏನೋ ಒಂದು ಸುದ್ದಿನ ಕೇಳ್ತೀರಾ ಅನ್ನುವಂಥದ್ದು ಇದೆ. ಮೇ ಬಿ ಕಹಿ ಸುದ್ದಿ ಕೂಡ ಆಗಿರಬಹುದು, ಸಿಹಿ ಸುದ್ದಿ ಕೂಡ ಆಗಿರಬಹುದು. ಎರಡು ತರ ವೈಬ್ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ಈ ಸತಿ ಹೊರಟಾಗ ಸಾಕ್ಷಾತ್ ಶಿವಾನೇ ನಿಮ್ಮನ್ನ ಕಣ್ತುಂಬಿ ಕರ್ಕೊಳ್ತಾನೆ, ಕಣ್ತುಂಬಿ ನೋಡ್ತಾನೆ ಅನ್ನುವಂಥ ರೀತಿಲಿ ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಒಂಥರ ವೈಬ್ ಹೇಗಿದೆ ಅಂದ್ರೆ ದೈವನೇ ಇಲ್ಲಿ ಕಣ್ಣೀರಿನಿಂದ ನಿಮ್ಮನ್ನ ನೋಡ್ತಾ ಇದೆ. ನಿಮ್ಗೆ ಈ ಸತಿ ಏನೋ ಒಂದು ಆಘಾತಕಾರಿ ಸುದ್ದಿ ಕೇಳಿಸುತ್ತೆ, ಆಘಾತಕಾರಿ ಸುದ್ದಿನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಅದು ನಿಮ್ಮನ್ನ ಒಂದ್ ರೀತಿ ಹೇಳ್ತಾರಲ್ಲ, ನಿಮ್ಮ ಜಂಘಾಬಲವೇ ಹುಡುಗಿ ಹೋಯಿತು ಅಂತ. ಒಂದ್ ರೀತಿ ಹಳೆ ಪಿಕ್ಚರ್ ಸಿಡ್ಲಿಲ್ಲ ಬಡ್ದಿ ಡೈಲಾಗ್ ಇರುತ್ತಲ್ಲ, ಆ ರೇಂಜ್ ಅಲ್ಲಿ ಇರುತ್ತೆ. ಶಾಕಿಂಗ್ ಅನ್ನೋದ್ಕಿಂತ ನಿಮ್ಮ ಜೀವನದ ಉತ್ಸಾಹವೇ ಬತ್ತಿ ಹೋಗುವಂತ ರೀತಿಲಿ, ತುಂಬಾ ಕುಗ್ಗದ ಮೇಲೆ ಇನ್ನೇನಿದೆ ಕುಗ್ಗಕ್ಕೆ, ಅಯ್ಯೋ ತುಂಬಾ ನೋವು ನೋಡ್ಬಿಟ್ಟಿದೀನಿ, ಇದಕ್ಕಿಂತ ನೋವಿನ ವಿಚಾರ ಏನು ಇಲ್ಲ ನನ್ನ ಜೀವನದಲ್ಲಿ, ಇನ್ನೇನೇ ನೋವು ಬಂದ್ರು ನಾನು ತಡ್ಕೊಳ್ತೀನಿ ಅಂತಿದ್ದವರಿಗೆ ಅದನ್ನು ಮೀರಿಸುವಂತ ನೋವು, ಅದನ್ನು ಇನ್ನಷ್ಟು ನೋವಿಗೆ ನಿಮ್ಮನ್ನ ಎಳೆದುಕೊಂಡು ಹೋಗುವಂತ ನೋವು. ಆದ್ರೆ ನೀವಿದೆ ಎಲ್ಲಾನು ಮೀರಿ ಮೇಲ್ ಬರ್ಬೇಕು. ಎಲ್ಲಾನು ಮೀರಿ ನೀವು ಇದರಿಂದ ಬದುಕಿ ಬಾಳಿ ತೋರ್ಸ್ಬೇಕು. ಎಲ್ಲಾ ನೋವನ್ನು ಮೀರಿಸಿ ನೀವು ಬದುಕಿ ಬಾಳಿ ತೋರ್ಸ್ಬೇಕು. ಎಲ್ಲದಕ್ಕಿಂತ ದೊಡ್ಡದಾಗಿ ನೀವು ಬದುಕುವಂತ ಪ್ರಯತ್ನನ ಪಡಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೊಟ್ಟೆಗೆ ಸಂಬಂಧಿತವಾಗಿ ಏನ್ ಸಮಸ್ಯೆಗಳಿತ್ತು, ನಿಮ್ಮ ದೇಹದಲ್ಲಿ ಏನು ಒಂದಷ್ಟು ಕಲುಷಿತವಾದಂಥದ್ದು ಇತ್ತು, ಅದೆಲ್ಲವೂ ಕೂಡ ಹೊರಗೆ ಬರಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಹೊಟ್ಟೆಯ ಆರೋಗ್ಯ ಸರಿ ಹೋಗುತ್ತೆ, ಸಂಭಾಳಿಸುತ್ತೆ. ಓವರ್ ಸ್ಟಮಕ್ ಏನಾದ್ರು, ಹೊಟ್ಟೆ ಏನಾದ್ರು ತುಂಬಾ ದಪ್ಪ ಇದ್ರೆ ಮುಂದಕ್ಕೆ ಸಣ್ಣ ಆಗತ್ತೆ, ಖಂಡಿತವಾಗ್ಲೂ ಆಗತ್ತೆ, ಆಗ್ಬೇಕು. ಮೂರ್ಖರ ಸಹವಾಸ ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವಂಥ ರೀತಿಯಲ್ಲಿ ಅಲ್ಪರ ಸಹವಾಸದಿಂದ ನಿಮ್ಮ ಶತ್ರುಗಳು ಇನ್ನಷ್ಟು ಶತ್ರುಗಳಾಗಿ ಬದಲಾಗ್ತಿದ್ದಾರೆ ಹೊರತು ಜ್ಞಾನದ ಬುದ್ಧಿ ಅವರಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ನಿಮ್ಮ ಸಂಕಲ್ಪಗಳೆಲ್ಲವೂ ಕೂಡ ವ್ಯರ್ಥ ಆಗಿದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಈ ಒಂದು ಆಘಾತಕಾರಿ ಸುದ್ದಿ, ಈ ಒಂದು ನೋವು ನಿಮ್ಮನ್ನ ಗೊತ್ತಿಲ್ಲ, ಮೇ ಬಿ ನನಗೂ ಇನ್ನೊಂದು ಆಘಾತಕಾರಿ ಸುದ್ದಿ ಬರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಮೇ ಬಿ ತುಂಬಾ ದೊಡ್ಡ ಆಘಾತಕಾರಿ ಸುದ್ದಿ ಇರಬಹುದು, ನನ್ನ ಕೈಯಲ್ಲಿ ಅದನ್ನ ತಗೊಳ್ಳೋದಕ್ಕೆ ಆಗೋದಿಲ್ವೇನೋ ಅನ್ನುವಂಥದ್ದು ಇರಬಹುದು. ಬಟ್ ಹಾಗಾಗಬಾರ್ದು.
ಅದಕ್ಕೆ ಏನಾಗುತ್ತೋ ಇವಾಗೇ ನಂಗೆ ಸೂಚನೆ ಸಿಕ್ಕಿದೆ ಅಂದರೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ. ನನಗೆ ನಂಬಿಕೆ ಇದೆ ನಾನು ಈ ಆಘಾತಕಾರಿ ಸುದ್ದಿ ಅದು ಏನಾದರೂ ನನ್ನ ಕೈಲಿ ಬದಲಾವಣೆ ಮಾಡಕ್ ಸಾಧ್ಯ ಇದ್ರೆ ಮಾಡ್ಕೊಳ್ತೀನಿ ಅಂತ. ನಿಮ್ಮ ಕೈಲಿ ಸಾಧ್ಯ ಇದ್ರೂ ಕೂಡ ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಒಳ್ಳೇದಾಗ್ಲಿ 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 ಒಳ್ಳೇದಾಗ್ಲಿ. ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ ದೀರ್ಘಾಯುಷ್ಮಾನ್ ಭವ. ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಒಂದಷ್ಟು ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಲೆಕ್ಕಪತ್ರಗಳು ಕಾಗದ ಪತ್ರಗಳನ್ನ ಸರಿಯಾಗಿ ಇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಂದು ಸಮನ್ಸ್ ಏನೋ ಬರುತ್ತೆ. ಒಂದು ಕಾಡು ಜನಾಂಗಕ್ಕೆ ಅಥವಾ ಕಾಡಿಗೆ ಸಂಬಂಧಪಟ್ಟಂತ ಜಾಗ ಏನಿದೆ ಅದೆಲ್ಲವೂ ಕೂಡ ಯಾವುದೋ ಒಂದು ರೆಸಾರ್ಟಿಗೋ ಸಮಥಿಂಗ್ ಏನೋ ಅದು ಮಾರಾಟ ಆಗಿರುವಂತ ಪೇಪರ್ ಅಥವಾ ಮಾರಾಟ ಆಗುವಂಥದ್ದು ಈ ಥರದ್ದೇನೋ ಸುದ್ದಿ ಇದ್ದು ಪೇಪರ್ ಯಾರಿಗೋ ಶಾಕಿಂಗ್ ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದಷ್ಟು ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಒಂದು ಇಂಪಾರ್ಟೆಂಟ್ ವಿಚಾರನ ಕೇಳಿಸ್ಕೊಳ್ತಾ ಇಲ್ಲ, ತುಂಬಾ ಇಂಪಾರ್ಟೆಂಟ್ ವಿಚಾರ, ತುಂಬಾ ಇಂಪಾರ್ಟೆಂಟ್ ಲೆಕ್ಕಪತ್ರ ಅಂತ ಅನ್ಕೊಂಡ್ ಕೂತಿದ್ದೀರಾ. ಸೊ ಇಂಪಾರ್ಟೆಂಟ್ ಆಗಿರುವಂತ ಲೆಕ್ಕಪತ್ರಗಳನ್ನ ನೀವು ನೋಡ್ತಿದ್ದೀರಾ, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಸುದ್ದಿ ಏನೋ ಬಂದಿದೆ ಅದನ್ನ ನೀವು ತಲೆಗೆ ತಗೊಳ್ತಾ ಇಲ್ಲ. ದಯವಿಟ್ಟು ಇನ್ನ ಇಂಪಾರ್ಟೆಂಟ್ ವಿಚಾರ ಏನೋ ಒಂದು ಬಂದಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಈ ಇಯರ್ ಎಂಡ್ ಲೆಕ್ಕಾಚಾರಗಳನ್ನೆಲ್ಲ ಎಂಡ್ ಮಾಡಕ್ಕಿಂತ ಮುಂಚೆ ಒಂದು ಕ್ರಾಸ್ ಕ್ವಶನ್ ಖಂಡಿತವಾಗ್ಲೂ ಮಾಡ್ಕೊಳ್ಬೇಕು, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ನಡೆಯುತ್ತೆ ಈ ಮಂತ್ ಎಂಡ್ ಅಷ್ಟರಲ್ಲಿ. ತುಂಬಾ ಬದಲಾವಣೆಗಳು ಇದೆ, ಮೇಜರ್ ಚೇಂಜ್ ಇದೆ, ಮೇಜರ್ ಶಿಫ್ಟ್ ಇದೆ. ಗ್ರಹಗತಿಗಳಲ್ಲಿ ಶಿಫ್ಟ್ ಆಗುತ್ತೋ ಇಲ್ವೋ, ನಿಮ್ಮ ಶತ್ರುಗಳಂತೂ ನಿಮ್ಮ ಜೀವನನ ಶಿಫ್ಟ್ ಮಾಡೇ ಇಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾರೆ. ಅವ್ರು ಏನೇ ಶಿಫ್ಟ್ ಮಾಡಿದ್ರು ನಿಮ್ ಜೀವನನ ಸರಿಯಾದ ದಿಕ್ಕಲ್ಲಿ ಶಿಫ್ಟ್ ಮಾಡ್ಬೇಕು ಅಂತ ದೇವರು ನಿರ್ಧಾರ ತಗೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಪ್ರೀತಿಯೊಂದಿಗೆ ಒದ್ದಾಟ ಗುದ್ದಾಟ ಎಲ್ಲವೂ ಕೂಡ ಸಾಧ್ಯ ಇದೆ. ನಿಮ್ಮ ಜೀವನ ಬೃಹದಾಕಾರವಾಗಿ ಬೆಳಿಬೇಕು, ಬೃಹದೀಶ್ವರನ ಆಶೀರ್ವಾದನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಜೀವನಕ್ಕೆ ರಾಹುಕೇತುಗಳ ಪ್ರೀತಿ ಸಿಕ್ಕತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಶತ್ರು ರಾಷ್ಟ್ರಗಳು ಮತ್ತೆ ಶತ್ರು ದೇಶದವರು ಮತ್ತೆ ನಿಮ್ಮ ಶತ್ರು ಊರಿನವರು ಮತ್ತೆ ಶತ್ರು ಜನಾಂಗದವರು ಅಥವಾ ನಿಮ್ಮ ಶತ್ರುಗಳು ನಿಮ್ಗೆ ಗೊತ್ತಿಲ್ಲದ ರೀತಿಲಿ ನಿಮ್ಗೆ ಒಂದಷ್ಟು ಸಿಹಿ ತಿನಿಸಿನಲ್ಲಿ ಒಂದಷ್ಟು ತೊಂದರೆನ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ಏನಾದ್ರೂ ಸಿಹಿ ಕಳ್ಸಿದ್ರೆ ಸಿಹಿನ ಕೊಟ್ರೆ ತಿನ್ಬೇಡಿ ಅನ್ನುವಂಥದ್ದು ಇದೆ. ಅದು ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಾದ್ರೆ ನಿಮ್ ಇಷ್ಟ ಅನ್ನುವಂಥದ್ದು ಇದೆ. ಒಂದು ಸನ್ಮಾನ ಬರುವಂತ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಗೊತ್ತಿಲ್ಲ, ಯಾರ್ದೋ ಒಂದು ತಲೆನೇ ತೆಗಿತಾರೆ ಅನ್ನುವಂಥ ರೀತಿಯಲ್ಲಿ ಇದೆ. ತಲೆ ದಂಡ ಅನ್ನುವಂಥ ರೀತಿಯಲ್ಲಿ ಇದೆ. ಯಾವುದೋ ಒಂದು ಆನೆಯ ತಲೆ ಇಲ್ಲವಾಗುತ್ತೆ ಅಂತಾನು ಇದೆ, ಮತ್ತೆ ಒಂದು ತಲೆ ದಂಡ ಅನ್ನುವಂಥ ರೀತಿಯಲ್ಲಿ ಇದೆ. ಮೇ ಬಿ ಗಣೇಶ ನಿಮ್ಗೋಸ್ಕರ ತನ್ನ ತಲೆನ ದಂಡವಾಗಿ ಇನ್ನೊಮ್ಮೆ ಕೊಡ್ಬೇಕಾಗಿ ಬರಬಹುದೇನೋ, ಆ ಥರದ ರೀತಿಯಲ್ಲಿ ದೊಡ್ಡ ಸಮಸ್ಯೆ ಏನು ತುಂಬಾ ದೊಡ್ಡದಾಗಿ ಇದೆ ಇಲ್ಲಿ, ತುಂಬಾ ದೊಡ್ಡದಾಗಿ ಇದೆ ಇಲ್ಲಿ. ಪ್ರಯೋಗನು ತುಂಬಾ ದೊಡ್ಡದಾಗಿ ಇದೆ. ಯಾವುದೋ ಸ್ಮಶಾನದಲ್ಲಿ ಪ್ರಯೋಗ, ಗುಂಡಿಗಳ ಮೇಲೆ ಪ್ರಯೋಗ, ಅಂದ್ರೆ ಸಮಾಧಿಗಳ ಮೇಲೆ ಪ್ರಯೋಗ, ಈ ತರ ಪ್ರಯೋಗ ತರ ಇದೆ. ಪ್ರಯೋಗ ಮಾಡೋದಕ್ಕೆ ಪ್ರೇತಗಳಿಗೆ ಸಿಹಿನ ಕೊಟ್ಟು ಏನೋ ಸಿಹಿಯಿಂದ ಪ್ರಯೋಗಗಳನ್ನ ಮಾಡ್ತಿದ್ದಾರೆ ಎನ್ನುವಂಥದ್ದು ಇದೆ. ಸೊ ಒಂದಷ್ಟು ಲಡ್ಡುನ ತಿನ್ನೋದನ್ನ ಬಿಟ್ಬಿಡಿ. ಯಾರಾದ್ರೂ ಲಡ್ಡು ತಿಂತಿದ್ರೆ ಸದ್ಯಕ್ಕೆ ಯಾರು ಲಡ್ಡು ತಿನ್ಲಿಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಯಾಕೆ ಅಂತ ಗೊತ್ತಿಲ್ಲ, ನಿಮ್ಗೆ ತಿನ್ಬಾರ್ದು ಅನ್ಸಿದ್ರೆ ತಿನ್ನಕ್ ಹೋಗ್ಬಿಡಿ ಅನ್ನುವಂಥದ್ದು ಇದೆ. ಯಾರು ಏನೇ ಮಾಡಿದ್ರು ಎಲ್ಲದಕ್ಕೂ ಒಂದು ಆದಿ ಅಂತ್ಯ ಆರಂಭ ಅಂತ ಇರುತ್ತೆ. ಸೊ ಅವ್ರೇನೋ ಒಂದು ಆರಂಭ ಮಾಡಿದ್ದಾರೆ ಅಂದ್ರೆ ಅಲ್ಲೇನೋ ಒಂದು ಅಂತ್ಯ ಆಯ್ತು ಅಂತ. ಸೊ ಏನೋ ಒಂದು ಅವ್ರ ಅಂತ್ಯ ಮಾಡೋದಕ್ಕೆ ತಯಾರಿ ನಡೆಸ್ತಿದ್ದಾರೆ ಅಂದ್ರೆ ಅಲ್ಲೊಂದು ಆರಂಭದ ಸೂಚನೆ ಇದೆ ಅಂತ.
ಅಂತ್ಯ ಮತ್ತು ಆರಂಭದ ನಡುವೆ, ಆರಂಭ ಮತ್ತು ಅಂತ್ಯದ ನಡುವಿನ ಗುದ್ದಾಟದಲ್ಲಿ ಗಣೇಶ ನಿಮ್ಗೋಸ್ಕರ ಸಾಕಷ್ಟು ಪ್ರಯತ್ನನ ಪಡ್ತಿದ್ದಾರೆ. ಇದರಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರ್ಬೇಕು ಅನ್ನುವಂಥ ಮಹತ್ತರವಾದಂಥ ಸಂದೇಶ ಇದೆ ಇಲ್ಲಿ. ಯಾವ ರೀತಿಯಲ್ಲಿ ಎಚ್ಚರಿಕೆ ಇರಬೇಕು ಅಂದ್ರೆ, ಸದ್ಯಕ್ಕೆ ಸಿಹಿ ತಿಂಡಿ ಎಸ್ಪೆಷಲಿ ಲಡ್ಡುನ ತಿನ್ಲಿಕ್ಕೆ ಹೋಗ್ಬೇಡಿ, ಉಂಡೆಗಳನ್ನ ತಿನ್ಲಿಕ್ಕೆ ಹೋಗ್ಬೇಡಿ, ಕರ್ದಂಟು ಆ ಥರದ್ದು. ಯಾಕೆ ತಿನ್ಬಾರ್ದು? ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂದ್ರೆ, ಆರೋಗ್ಯಕ್ಕೆ ಒಳ್ಳೇದು ನೀವೇ ಮಾಡ್ಕೊಂಡು ತಿನ್ನಿ, ಬೇರೆಯವರು ಕೊಟ್ಟಿದ್ದನ್ನ ಸದ್ಯಕ್ಕೆ ತಿನ್ಬೇಡಿ, ಅದರಿಂದ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಕೈಗಳನ್ನ ಶುದ್ಧಿ ಮಾಡ್ಕೊಳ್ಬೇಕಾಗಿರುವಂಥ ಸಮಯ ಬಂದಿದೆ. ನಿಮ್ಮ ಕೈಗಳನ್ನ ಶುದ್ಧಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥದ್ದು. ಸೊ ಗುರುವಿನ ಅನುಗ್ರಹನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಕಹಿ ಸುದ್ದಿಯ ಲೆಟರ್ ಓದಿ 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 ಕಣ್ಣೀರ್ ಬಂದಿ ತುಂಬಾ ಕಣ್ಣೀರ್ ಹಾಕ್ತೀರಾ ಆ ಲೆಟರ್ನ ನೋಡಿ ಅನ್ನುವಂಥದ್ದು ಇದೆ. ಮೇಕ್ ಶೋರ್ ನಿಮ್ಮಿಂದ ಯಾವುದು ತಪ್ಪಾಗದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು. ನಿಮ್ಮಿಂದ ಏನು ತಪ್ಪಾಗಬಾರ್ದು ಅನ್ನುವಂಥದ್ದು. ರಜೆ ನಿಮಿತ್ತ ಲೆಟರ್ ಯಾರಿಗೋ ಕಣ್ಣೀರ್ ತರಿಸಬಹುದು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನ ಬೇಕೇ ಬೇಕು ಇಲ್ಲಿ. ನಂಗೆ ಗೊತ್ತಿಲ್ಲ, ಇದು ದೇಶಕ್ಕೆ ಸಂಬಂಧಪಟ್ಟಂಗೂ ಇದೆ, ವ್ಯಕ್ತಿಗೆ ಸಂಬಂಧಪಟ್ಟಂಗೂ ಇದೆ, ಪರ್ಸ್ನಲ್ ಆಗೂ ಇದೆ. ನನಗೆ ಗೊತ್ತಿಲ್ಲ ಯಾರಿಗೆ ಅಂತಲ್ಲ, ಎಲ್ಲರಿಗೂ ಸೇರಿಸಿ ಇಲ್ಲಿ ಮೆಸೇಜ್ ಇದೆ. ಯಾರಿಗೂ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕುವಂತ ಅಗತ್ಯ ಇದೆ ಅನ್ನುವಂಥದ್ದು ಇದೆ. ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಧರಿಸಿ ಅನ್ನುವಂಥದ್ದು ಇದೆ. ಇದು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಏನೋ ಹೂವಿನ ಹಾರದಲ್ಲಿ ಸಮಸ್ಯೆಗಳು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಿವಿಗಳನ್ನ ಅಗಲಿಸಿ ಕೇಳಿಸ್ಕೊಳ್ಳಿ ಎಲ್ಲಾನು ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ. ಯಾರೋ ನಿಮ್ಮ ಕೈಗಳಲ್ಲಿ ತಮ್ಮ ಕೊನೆಯ ದಿನನ ಕಳೀತಾರೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಶೇಷವಾಗಿರುವಂಥ ರೀತಿಯಲ್ಲಿ ಒಂದು ಭೇಟಿ ಆಗಬೇಕು, ಆಗತ್ತೆ, ಆದರೆ ಈಗಿಲ್ಲ ಅನ್ನುವಂಥದ್ದು ಇದೆ. ಕೊನೆಯ ಕ್ಷಣದಲ್ಲಿ ಸಾಧ್ಯತೆ ಇರ್ಬೋದು, ಮೇ ಬಿ ಈಗ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ರಿಯೂನಿಯನ್ ಎನರ್ಜಿ ಕೂಡ ಇದೆ. ಪಾಪು ಬರ್ತಾ ಇದೆ, ಬದಲಾವಣೆ ಬರ್ತಾ ಇದೆ, ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಕ್ಕಳಲ್ಲಿ ಶುಗರ್ ಬರ್ತಾ ಇರೋದು ಮತ್ತೆ ಪ್ರೆಗ್ನೆನ್ಸಿಲಿ ಶುಗರ್ ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ಕಂಡಿಡಿದ್ರೆ ಸಾಕಷ್ಟು ವಿಚಾರಗಳು ಹೊರಗೆ ಬರುತ್ತೆ ಅನ್ನುವಂಥದ್ದು ಇದೆ. ಕೊಡ್ತಿರುವಂಥ ಒಂದಷ್ಟು ಇಂಜೆಕ್ಷನ್ಗಳಲ್ಲಿ ಏನೋ ವ್ಯತ್ಯಾಸ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇನ್ಸುಲಿನ್ಗೆ ಸಂಬಂಧಪಟ್ಟಂಗೆ ಪ್ರೆಗ್ನೆನ್ಸಿಲಿ ಅದು ಹೋಗ್ತಾ ಇದೆ ಅನ್ನುವಂಥ ರೀತಿಲಿ ಇದೆ. ಸೊ ಇದು ಔಷಧಿಯ ಸೈಡ್ ಎಫೆಕ್ಟಾ, ಟ್ಯಾಬ್ಲೆಟಿನ ಸೈಡ್ ಎಫೆಕ್ಟಾ, ಇದೊಂದು ಕ್ರಾಸ್ ಚೆಕ್ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಉತ್ತರಗಳು ಸಿಗುತ್ತೆ. ಮುಂದಿನ ಮಕ್ಕಳು ಏನು ಹುಡ್ತಾರೆ ಅವರು ಹೆಲ್ತಿ ಮಕ್ಕಳಾಗಿ ಹುಡ್ತಾರೆ. ಮತ್ತೆ ಪ್ರೆಗ್ನೆನ್ಸಿಲೂ ಕೂಡ ಈ ಸಮಸ್ಯೆಗಳು ಬರ್ದಿರೋ ಹಾಗೆ ಮಾಡಬಹುದು ಅನ್ನುವಂಥದ್ದು ಇದೆ. ಚಿಂತೆ ಬೇಡ. ಯಾರೋ ಜಾಸ್ತಿ ದಿನ ಲಡ್ಡು ತಿನ್ಬಾರ್ದ, ಯಾವತ್ತೂ ತಿನ್ಬಾರ್ದ ಅಂತಿದ್ದಾರೆ. ತಿನ್ಬೋದು, ಮನೇಲೆ ಮಾಡ್ಕೊಂಡು ತಿನ್ನಿ, ಅಥವಾ ಗೊತ್ತಿರೋ ತವ ನೀವೇ ತಗೊಂಡು ತಿನ್ನಿ, ಸ್ವಲ್ಪ ದಿನ ಅಷ್ಟೇನೆ. ಅದೊಂದು ಹಗರಣ ಇದೆ, ಅದು ಬೆಳಕಿಗೆ ಬಂದ ಮೇಲೆ ಎಲ್ಲವೂ ತಂತಾನೆ ಎಚ್ಚರಿಕೆನ ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸಾಕಷ್ಟು ಬದಲಾವಣೆ ಬರ್ತಾ ಇದೆ, ಬದಲಾವಣೆಗೆ ರೆಡಿಯಾಗಿ ಅನ್ನುವಂಥದ್ದು ಇದೆ. ಸತ್ಯ ಸುಳ್ಳುಗಳ ನಡುವೆ ಕರಗಿ ಹೋಗಿರುವಂಥ ಸತ್ಯತೆಗಳನ್ನ ಬೆಳಕಿಗೆ ತರಬೇಕು, ತಗೊಂಬನ್ನಿ ಅನ್ನುವಂಥದ್ದು ಇದೆ. ಎಷ್ಟು ಹೇಳಿದ್ರು ಸಂಕಷ್ಟಿ ಮಾಡ್ತಾ ಇಲ್ಲ, ಮಾಡಿ, ಇದರಿಂದ ಅನುಕೂಲ ಆಗತ್ತೆ, ಕೆಲವು ವಿಚಾರಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಮಾಡಿ ಅನ್ನುವಂಥದ್ದು ಇದೆ. ಒಳ್ಳೆ ರೀತಿಯ ಬದಲಾವಣೆಗಳನ್ನ ನೀವು ಮಾಡಿಕೊಂಡ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಒಳ್ಳೆ ರೀತಿಲಿ ನಿಮ್ಮ ಸುತ್ತಮುತ್ತ ಇರೋರನ್ನ ಒಳ್ಳೆಯವರಷ್ಟೇ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಳೆಗಳನ್ನ ಬೆಳೀರಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಳ್ಳೆಯ ದಿನಗಳು ನಿಮ್ಮ ಜೀವನದಲ್ಲಿ ಬರಲಿ ಅಂತ ಆಶಿಸ್ತೀನಿ. ಜೊತೆಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಏನೋ ಒಂದಷ್ಟು ಬೆಳೆಗೆ ಒಳ್ಳೆ ಅವಾರ್ಡ್ ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಜಾಗಗಳನ್ನ ಲೇಔಟ್ ಮಾಡೋದು ಬಿಟ್ಟು ನಿಮ್ಮ ಹೊಲಗಳನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಆನೆಗುಂದಿ ಕ್ಷೇತ್ರ ಅಂತ ಏನೋ ಕೇಳಿಸ್ತಾ ಇದೆ, ಏನು ಅಂತ ನಂಗೆ ಗೊತ್ತಿಲ್ಲ. ದಿನಾಗ್ಲೂ ಜಪ ಮಾಡಿ ಖುಷಿಯಾಗಿರಿ ಅನ್ನುವಂಥ ರೀತಿಲಿ ಸಮಥಿಂಗ್ ಎಕ್ಸಿಂದ ಸಮಸ್ಯೆಗಳಾಗ್ತಾ ಇದೆ, ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಇದೆ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಆರೋಗ್ಯ, ಎಸ್ಪೆಷಲಿ ಹೊಟ್ಟೆಯ ಆರೋಗ್ಯನ ಕಡಿಮೆ ಮಾಡ್ಕೊಳ್ಬೇಕು, ಇದನ್ನ ಒಪ್ಕೊಳ್ಳಿ ನೀವು ಅನ್ನುವಂಥದ್ದು ಕೂಡ ಇದೆ. ಸೊ ಒಪ್ಕೊಂಡು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಆರೆಂಜ್ ಮತ್ತೆ ಲಡ್ಡುಗೆ ಸಂಬಂಧಪಟ್ಟಂಗೆ ಮತ್ತೆ ಬಾಳೆಹಣ್ಣಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಮಸ್ಯೆಗಳು ಇರಬಹುದು ನಿಮಗೆ, ಹೆಲ್ತ್ ರಿಲೇಟೆಡ್. ಅದರಿಂದ ಏನು ಸಮಥಿಂಗ್ ಅದರಲ್ಲಿ ಫುಡ್ ಪಾಯ್ಸನ್ ಹಾಕಿ ಕೊಟ್ಟಿರಬಹುದು, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಗೆ ಭಕ್ತಿ ಮಾರ್ಗದಲ್ಲಿ ಮುಗ್ಧತೆಯಿಂದ ಇರಿ. ನಿಮ್ಮ ಮುಗ್ಧತೆ ನಿಮಗೆ ಕಣ್ಣೀರನ್ನ ಎಷ್ಟು ತರಿಸುತ್ತೋ ಅಷ್ಟೇ ಭಗವಂತನಿಗೆ ಹತ್ರ ಆಗ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಮ ಯಾರಿಗೋ ಇಲ್ಲಿ ನಾನು ಧನ್ಯವಾದ ಹೇಳಬೇಕು ಅನ್ನಿಸ್ತಾ ಇದೆ. ನನ್ನ ಮನಸ್ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಧನ್ಯವಾದಗಳು ನಿಮಗೆ. ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ನಿಮ್ಮೆಲ್ಲರ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಮೆಡಿಟೇಷನಿನ ಅಗತ್ಯ ಇದೆ. ಧ್ಯಾನದ ಮುಖೇನ ಇನ್ನ ಹೆಚ್ಚು ತಿಳುವಳಿಕೆನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಸ್ವಲ್ಪ ಕಡೆ ನಿಮಗೆ ಸಮಸ್ಯೆಗಳಾಗಿರಬಹುದು, ಬಟ್ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಜ್ಯೋತಿರ್ಮಯವಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಸೊ ಆ ಮೆಡಿಟೇಷನ್ನ ಮಾಡ್ಕೊಳ್ಳಿ. ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ಪ್ರೆಗ್ನೆಂಟ್ ಲೇಡಿನ ಮತ್ತು ಬಾಣಂತಿರ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಇರುವಂಥ ಹೆಣ್ಮಕ್ಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ವಿಚಾರಗಳು ಎಚ್ಚರಿಕೆಯ ಬಗ್ಗೆ ಇದೆ. ಅದು ದೇಶದ ಎಚ್ಚರಿಕೆ, ರಾಜ್ಯದ ಎಚ್ಚರಿಕೆ ಅಥವಾ ನಿಮ್ಮ ಸ್ವಯಂ ಎಚ್ಚರಿಕೆ ಕೂಡ ಆಗಿರ್ಬೋದು. ಸ್ವಲ್ಪ ಹೆಚ್ಚಿನ ಗಮನನ ಹರಿಸ್ಬೇಕು ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ನಡೀತಾ ಇಲ್ಲ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಗ್ರಹಗತಿಗಳಲ್ಲಿ ಬದಲಾವಣೆ ಬರ್ತಾ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಸುಬ್ರಹ್ಮಣ್ಯನ ಆಶೀರ್ವಾದ ಮತ್ತೆ ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಸೆಕೆಂಡ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಿಸ್ನೆಸ್ ವಿಚಾರದಲ್ಲಿ, ಪ್ರೆಗ್ನೆನ್ಸಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ, ಒಳ್ಳೇದಾಗುತ್ತೆ. ರಿಲೇಶನ್ಶಿಪ್ ಕೂಡ ಗ್ರೋತ್ ಆಗುತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಇನ್ನೊಂದಷ್ಟು ಬಿಸ್ನೆಸ್ ವಿಚಾರವಾಗಿ, ಆಸಿಡಿಟಿ ವಿಚಾರವಾಗಿ, ಹೊಟ್ಟೆಗೆ ಸಂಬಂಧಿತ ವಿಚಾರವಾಗಿ ಹೀಲಿಂಗ್ ಅಗತ್ಯ ಇದೆ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ತೋಳುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಇನ್ನೊಂದಷ್ಟು ರಿಲ್ಯಾಕ್ಸ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೆಯ ಬೆಳವಣಿಗೆಗಳನ್ನ ಮುಂದಿನ ದಿನಗಳಲ್ಲಿ ನೋಡಬೇಕು ಅಂದರೆ ಒಳ್ಳೆಯ ಮಾರ್ಗದಲ್ಲಿ ನಡೀರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಕೆಲಸದ ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಶತ್ರುಗಳಿದ್ದಾರೆ, ಅವರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಜಾಗ್ರತೆ ವಹಿಸಿ, ಜಾಗ್ರತೆ ವಹಿಸಿ, ಜಾಗ್ರತೆ ವಹಿಸಿ. ಏನೇ ಆದರೂ ಪರವಾಗಿಲ್ಲ, ಶಿವ ಸತಿದೇವಿನ ಕಳ್ಕೊಂಡದ್ಕಿಂತ ನೋವೇನು ನಿಮಗೆ ಬರೋದಿಲ್ಲ. ಹಾಗಾಗಿ ಯಾರೇ ನಮ್ಮ ಜೀವನದಿಂದ ದೂರ ಆದರೂ ವಿ ವಿಲ್ ಸ್ಟೇ ಸ್ಟ್ರಾಂಗ್. ನಮ್ಮ ಕೈಲಾದಷ್ಟು ಪ್ರಯತ್ನ ಪಡೋಣ. ಯಾರ ಜೀವನ ಆದರೂ ಉಳಿಸ್ಬೇಕು ಅಂದರೆ ಉಳಿಸ್ಕೊಳ್ಳೋಣ, ಯಾರನ್ನಾದ್ರೂ ಕಾಪಾಡ್ಕೊಳ್ಬೇಕು ಅಂದರೆ ಕಾಪಾಡ್ಕೊಳ್ಳೋಣ. ನಮ್ಮ ಶಕ್ತಿ ಮೀರಿ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡೋಣ ಜಗತ್ತಿಗೆ. ಸೊ ಒಳ್ಳೆಯದಾಗಲಿ ಎಲ್ರಿಗೂ. ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.